ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ಲಾಸ್ಟ್ ಟೈಮ್ ಒಂದು ಗಿಫ್ಟ್ ಇಟ್ಟಿದ್ದೆಲ್ಲ, ಆ ಗಿಫ್ಟ್ ಈಗ ಕೊಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಲಾಸ್ಟ್ ಒಂದು ದೀಪಾವಳಿಗೆ ಒಂದು ಗಿಫ್ಟ್ ಹ್ಯಾಂಪರ್ ಇಟ್ಟಿದ್ದೆ, ಅದದ್ದು ವಿನ್ನರ್ಸ್ ಅನೌನ್ಸ್ ಮಾಡಿದ್ದೀನಿ, ಲಾಸ್ಟ್ ವಿಡಿಯೋ ಹಾಕಿದ್ದೀನಿ. ಅದನ್ನು ಇವಾಗ ಅವರಿಗೆ ತಲುಪಿಸಬೇಕು. ಅದರಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿ, ದೊಡ್ಡ ಗಿಫ್ಟ್ ಅಲ್ಲ, ಚಿಕ್ಕದೇ. ನನ್ನಿಂದ ದೊಡ್ಡದಂತೂ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನನ್ನಿಂದ ಆಗುವಷ್ಟು ನಾನು ಕೊಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಪ್ಯಾಕ್ ಮಾಡೋದು ಮನೆಯಲ್ಲಿ, ಎಲ್ಲ ಐಟಮ್ಸ್ ನಾನು ಶಾಪಿಂಗ್ ಮಾಡಿ ತಂದೆ. ಯಾರೆಲ್ಲ ಮಿಸ್ ಮಾಡಿದ್ರಿ ಈ ಗಿಫ್ಟನ್ನಲ್ವಾ? ಅದು ಗಿಫ್ಟ್ ಬಂದುಬಿಟ್ಟು ಇಲ್ಲಿ ಮಂಗಳೂರಿನವರಿಗೇ ಸಿಕ್ಕಿತ್ತು. ಅವರು ನನ್ನ ಸಬ್ಸ್ಕ್ರೈಬರು, ವಿಡಿಯೋ ನೋಡಿಯೇ ಸಬ್ಸ್ಕ್ರೈಬ್ ಆಗಿದ್ದವರು ನಂದು. ಇದನ್ನೀಗ ರೆಡಿ ಮಾಡಿ ಅವರಿಗೆ ಕೊಟ್ಟು ಬರುವ. ಹಾಗೆಯೇ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆಯೇ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಲೈಕ್ ಕೊಡಿ, ಆದಷ್ಟು ಲೈಕ್ ಕೊಡಿ, ಹಾಗೆಯೇ ಸಪೋರ್ಟ್ ಮಾಡಿ. ನನ್ನದು ಶಾಪಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ ನನ್ನ ಚಾನಲಲ್ಲಿದೆ, ವಿಸಿಟ್ ಮಾಡಿ ಒಮ್ಮೆ ಚಾನಲಿಗೆ, ಆ ವಿಡಿಯೋ ಸಹ ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಯೂಸ್ಫುಲ್ ವಿಡಿಯೋನೇ ಹಾಕ್ತಾ ಇರ್ತೀನಿ. ತುಂಬ ಕಷ್ಟ, ನಾನಂತೂ ಫಸ್ಟ್ ಟೈಮ್ ಈ ಥರ ಮನೆಯಲ್ಲಿ ರೆಡಿ ಮಾಡೋದು. ಹೊರಗಿಂದ ತಂದರೆ ಅಂತೂ ತುಂಬ ಕಾಸ್ಟ್ಲಿ ಆಗುತ್ತೆ, ನಿಮಗೆ 2K 3K ಎಲ್ಲ ಉಂಟು ಹೊರಗಿಂದ. ಔಟ್ಸೈಡ್ ನೀವು ಹೀಗೇ ಡೈರೆಕ್ಟ್ ತಗೊಳ್ಳೋದಾದರೆ ಅದರಲ್ಲಿ ಅವರು ಕೊಡುವ ಐಟಮ್ಸ್ ಮಾತ್ರ ಇರ್ತದೆ ಮೋಸ್ಟ್ಲಿ ಜಾಸ್ತಿಯಾಗಿ. ಇದರಲ್ಲಿ ಆದರೆ ನಾವು ಮನೆಯಲ್ಲಿ ಮಾಡೋದಾದರೆ ನಮಗೆ ಬೇಕಾದ ಐಟಮ್ ಎಲ್ಲ ನಾವು ಪರ್ಚೇಸ್ ಮಾಡ್ಬೋದು. ಇದು ಬುಟ್ಟಿಯನ್ನು ನಾನು ಮೀಶೋದಲ್ಲಿ ತಗೊಂಡದ್ದು, ಮೆಟಲಿದು. ಚೆಂದ ಬಂದಿದೆ, ಮಾತ್ರ ಕಡಿಮೆ ಪ್ರೈಸಲ್ಲಿ ಚೆಂದ ಬುಟ್ಟಿ ಸಿಕ್ಕಿದೆ. ನಾನೆನಿಸಿದೆ ಮೀಶೋಲ್ಲಿ ಒಮ್ಮೊಮ್ಮೆ ಪ್ರಾಡಕ್ಟ್ ಚೆಂದ ಬರುವುದಿಲ್ಲ, ಒಳ್ಳೆಯದು ಬರುವುದಿಲ್ಲ, ಸೈಜಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಇದು ಸಹ ಸೈಜ್ ನಾನು ನೋಡಿದ ಸೈಜ್ ಅಂತೂ ಬರಲಿಲ್ಲ. ಸೈಜ್ ಫೋಟೋದಲ್ಲಿ ತುಂಬ ದೊಡ್ಡದು ಕಾಣ್ತಿತ್ತು ಮೀಶೋದಲ್ಲಿ ನೋಡುವಾಗ, ಇಲ್ಲಿ ಬರುವಾಗ ಸ್ವಲ್ಪ ಸಣ್ಣದೇ ಬಂದಿದೆ. ಮತ್ತೆಂತ ಮಾಡೋದು, ನನ್ನ ಹತ್ರ ರಿಟರ್ನ್ ಮಾಡಿ ಮತ್ತೆ ತಗೊಳ್ಳುವಷ್ಟು ನನ್ನ ಹತ್ರ ಟೈಮ್ ಇಲ್ಲ. ಅವರಿಗೆ ನಾನು ದೀಪಾವಳಿಗೆ ನಾನು ಕೊಡ್ತೇನೆ ಅಂತ ಹೇಳಿದ್ದೆ ಅಲ್ವಾ, ಹಾಗಾಗಿ ಮತ್ತೆ ಇದರಲ್ಲಿ ಹಾಕಿ ಕೊಡೋದು ಇವಾಗ. ಹಾಗೆಯೇ ನೋಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಇನ್ನು ನಾನು ನೆಕ್ಸ್ಟ್ ಗಿಫ್ಟ್ ಇಡ್ತೀನಿ. ನನಗೆ ಶಾಪ್ನವರು ಎಲ್ಲಿಯಾದರೂ ವೀಡಿಯೋ ಮಾಡಲಿಕ್ಕೆ ಕರೀತಾರಲ್ವ, ಆವಾಗ ಅವರೇನಾದರೂ ನನಗೆ ಐಟಮ್ ಕೊಟ್ಟು ಅದು ನಿಮಗೇ ನಾನು ಕೊಡ್ತೀನಿ. ವಿಡಿಯೋ ನೋಡಿದವರಿಗೆ ಮಾತ್ರ ಸಿಗ್ತದೆ. ಸರಿಯಾಗಿ ನೋಡಿ ನಾನು ಯಾವ ಥರ ಕಮೆಂಟ್ ಹಾಕಲಿಕ್ಕೆ ಹೇಳ್ತೀನಿ, ಆ ಥರ ಹಾಕಿದರೆ ಮಾತ್ರ. ಅದೆಲ್ಲ ಚಿಕ್ಕ ಪುಟ್ಟ ಐಟಮೇ ಕೊಡ್ತಾರೆ, 1 ಐಟಮ್ 2 ಐಟಮ್ ಆ ಥರ ಎಲ್ಲ ಕೊಡ್ತಾರೆ ಅವರು. ಎಷ್ಟು ಕೊಟ್ಟರು ಅದು ನಿಮಗೆ ನಾನು ಕೊಡ್ತೀನಿ, ನನ್ನ ವ್ಯೂವರ್ಸಿಗೆ ಕೊಡ್ತೀನಿ. ನನಗೆ ಶಾಪಿಂಗ್ ಮಾಡುವಾಗ ಅವರು ವೀಡಿಯೋ ಮಾಡಿದ್ದಕ್ಕೆ ಎಲ್ಲಿಯಾದರೂ ಕೊಡ್ತಾರೆ, ಕೆಲವೊಂದು ಶಾಪ್ನವರು ಕೊಟ್ಟರೆ ಅದು ನಿಮಗೆ ಕೊಡ್ತೀನಿ ನಾನು. ಅದಂತೂ ಫ್ಲವರ್ ಅಂತೂ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮಾಡಲಿಕ್ಕೆ. ಒಂದು ಹಾಳಾಯಿತು, ಒಂದು ನನಗೆ ಅಂದರೆ ತುಂಬ ಟೈಮ್ ಆಯಿತು ಅದನ್ನು ಮಾಡಿದೆ, ನನಗೆ ನೆನಪೇ ಇಲ್ಲ. ಅದು ಹೇಳಿದು ಹಾಳು ಮಾಡಿಬಿಟ್ಟು ಈಗ ಇನ್ನೊಂದು ಟ್ರೈ ಮಾಡಿದೆ, ಆಯಿತು, ಅದು ಚೆನ್ನಾಗಿ ಫ್ಲವರ್ ಬಂತು. ಇದು ನಾನೀಗ ಫಟಾಫಟ್ ಒಂದು ವಿಡಿಯೋ ಮಾಡಿ ಹಾಕೋದು ನಿಮಗೆ, ಯಾಕೆಂದರೆ ಮತ್ತೆ ತುಂಬ ಮಂದಿ ಕೇಳಿದರು ನನ್ನ ಹತ್ರ ಗಿಫ್ಟ್ ಕೊಟ್ರಾ ಅಂತ ಮೊನ್ನೆದು. ಅದಕ್ಕೆ ಮತ್ತೆ ನಾನು ಕೊಟ್ಟಿಲ್ಲ ಅಂತ ಹೇಳೋದು ಬೇಡ ಅಂತ ನಾನು ವಿಡಿಯೋ ಮಾಡಿನೇ ಹಾಕಿದೆ. ನಾನು ಲಾಸ್ಟ್ ಟೈಮ್ ಒಂದು ಚಾನಲಲ್ಲಿ ನೋಡಿದೆ, ಆ ಚಾನಲ್ ಹೆಸರು ಹೇಳುವುದಿಲ್ಲ ನಾನು ಇವಾಗ ಇಲ್ಲಿ.
ಅವರೊಂದು ಹಾಕಿದ್ರು ಎಂತ ಗಿಫ್ಟ್ ಇಟ್ಟಿದ್ರು, ಆಮೇಲೆ ಅವರು ಮೊಬೈಲ್ ಹಾಳಾಗಿದೆ ಅಂತ ಏನು ಹೇಳಿದರು. ಆಗ ವಿವರ್ಸಿಗೆ ಬೇಸರ ಆಗ್ತದಲ್ಲ ಆ ಥರ ಮಾಡಿದರೆ. ಮತ್ತೀಗ ನಾವು ಕೊಟ್ಟದ್ದು ಸಹ ನಾವೀಗ ವಿಡಿಯೋ ಹಾಕಿಲ್ಲ ಅಂದರೆ ಮತ್ತೆ ನಾನು ಕೊಟ್ಟಿಲ್ಲ ಅಂತ ನನ್ನ ಮೇಲೆ ಬ್ಲೇಮ್ ಬರುತ್ತಲ್ಲ, ಅದಕ್ಕೆ ಬೇಡ ಅಂತ ನಾನು ಹಾಕಿದೆ ವಿಡಿಯೋ. ಆ್ಯಕ್ಚುಲಿ ವಿಡಿಯೋ ಹಾಕಬಾರ್ದು, ಯಾಕೆಂದರೆ ನಮ್ಮ ಕೈಯಿಂದ ಸಬ್ಸ್ಕ್ರೈಬರ್ ತಗೊಳ್ತಾರೆ, ಅವರಿಗೆ ಸಹ ಒಂಥರ ಬ್ಯಾಡ್ ಫೀಲ್ ಆಗಬಾರ್ದಲ್ವ ಅಂತ ಹಾಕಬಾರ್ದು ಸಹ. ನನಗೆ ಹಾಕಲಿಕ್ಕೆ ಇಷ್ಟ ಇರಲಿಲ್ಲ ಈ ವಿಡಿಯೋ, ಆದರೂ ಸಹ ನಾನು ಹಾಕಿದೆ. ಕೊಟ್ಟದ್ದನ್ನು ನಾವು ತೋರಿಸಬಾರ್ದಂತಲ್ವಾ. ಆದರೆ ಮತ್ತೆ ಕೆಲವರು ಕೇಳ್ತಾರೆ, ಗಿಫ್ಟು ಕೊಟ್ಟಿರಾ ಅಂತ ನೀವು ಸಿಕ್ಕಿದವರಿಗೆ ಎಂಥ ಗಿಫ್ಟ್ ಅಂತ. ಅದಕ್ಕೆ ನಾನು ತೋರಿಸಲಿಕ್ಕೋಸ್ಕರ ಅಷ್ಟೇ ಹಾಕಿದೆ. ಆದರೆ ನಾನು ಮುಖವನ್ನು ಮಾತ್ರ ತೋರಿಸುವುದಿಲ್ಲ ನಿಮಗೆ. ಅಂದರೆ ಅವರನ್ನು ತೋರಿಸ್ತೀನಿ, ಮುಖ ಅವರ ಪರ್ಮಿಷನ್ ಇದ್ದರೆ ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಗಿಫ್ಟ್ ರೆಡಿ ಆಯಿತು. ಇಲ್ಲಿ ತುಂಬ ಮಳೆ ನಮ್ಮ ಮನೆ ಹತ್ರ, ಇಷ್ಟೇ ನಡೀಲಿಕ್ಕೆ ಇರೋದು ಸ್ವಲ್ಪ. ಇವಾಗ ಬಸ್ ಸ್ಟಾಪ್ ಇರುತ್ತೆ, 1 ಮಿನಿಟ್ಸ್ ಇಲ್ಲಿ ನೋಡ್ತೀನಿ. ಇವಾಗ ನಮಗೆ ಬಸ್ ಸಿಕ್ಕಿದ್ದು, ಬಸ್ಸಲ್ಲಿ ನಾನು ಹೋಗ್ತಾ ಇದ್ದೀನಿ. ನಮಗೆ ಇಲ್ಲಿ ಫಾರಮ್ ಮಾಡಿರೋದು, ಅಲ್ಲಿ ಬರಲಿಕ್ಕೆ ಹೇಳಿದ್ದೀನಿ. ಅಲ್ಲಿ ಮೀಟಪ್ ಪಾಯಿಂಟ್ ನಮ್ಮದು. ನಾವಂತೂ ಕಾಂಟ್ಯಾಕ್ಟ್ ಇಲ್ಲ ಆ್ಯಕ್ಚುಲಿ, ಕಮೆಂಟ್ ಮುಖಾಂತರ ಖಾಲಿ ಕಮೆಂಟಲ್ಲಿ ಇದು ಹಾಕಿದ್ದು, ಮೆಸೇಜ್ ಹಾಕಿದ್ದು ಅವರಿಗೆ ಕಮೆಂಟ್ ಬಾಕ್ಸಲ್ಲಿ 1 ಡೇ ಮೊದಲು. ಇಲ್ಲಿ ನಾನು ಅವರು ಹೇಳಿದ ಲೊಕೇಶನ್ಗೆ ಮುಟ್ಟಿದೆ. ಇದು ನಮ್ಮ ಫಾರಮ್ ಪಿಜ್ಜಾ ಮಾಲ್. ಈಗ ಅವರನ್ನು ಹುಡುಕಬೇಕು, ಯಾಕಂದರೆ ಕಾಂಟ್ಯಾಕ್ಟ್ ಇಲ್ಲ ಅಲ್ವಾ. ಇಂಥ ಶಾಪ್ ಹತ್ರ ಅಂತ ಹೇಳಿದ್ದಾರೆ ಅಷ್ಟೇ. ಆ ಶಾಪ್ ಹತ್ರ ಹೋಗ್ತಾ ಇದ್ದೀನಿ ಇವಾಗ. ನೋಡಿ ಸಿಕ್ಕಿದ್ರು, ಇವರೇ ಅವರು. ನಾನು ಸಹ ಮೊದಲ ಬಾರಿ ನೋಡಿದ್ದವರನ್ನು. ಅವರು ನನ್ನನ್ನು ನೋಡಿದಾರಲ್ಲ, ಹಾಗಾಗಿ ಪರಿಚಯ ಇಟ್ಕೊಂಡ್ರು ನಂದು. ಓಕೆ ಬಾಯ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.